ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನಿರೀಕ್ಷಿತ ಮದುವೆ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಜಾಯಿನ್ ಬಟನ್ ತೊಗೊಂಡು ಸಪೋರ್ಟ್ ಮಾಡಿ. ಶರ್ಮಿಳಾ ಆಶ್ಚರ್ಯದಿಂದ ನೋಡ್ತಾ ಇದ್ದರೆ, ಯಾಕೆ ಶರ್ಮಿಳಾ ಹಾಗೆ ನೋಡ್ತಿದೀಯಾ ಅಂತ ಅವರಿಗೆ ಹೋಗುವಂತೆ ಸನ್ನೆ ಮಾಡಿದನು ಬಾಲನ್. ಅವರಿಬ್ಬರು ಅಲ್ಲಿಂದ ಹೋದರು. ಬಾಲನ್ ಮೇಲೆ ಎದ್ದು, ನಾನು ಪ್ರಯಾಣ ಮಾಡಿ ಬಂದಿದ್ದೀನಿ ಅಲ್ವಾ, ಮೈಯೆಲ್ಲ ಸ್ವಲ್ಪ ನೋವಾಗ್ತಾ ಇದೆ, ಮಸಾಜ್ ಮಾಡು ಅಂದಿದ್ದಕ್ಕೆ ಮಾಡ್ತಿದ್ದಾರೆ ಅಷ್ಟೇ, ನೀನು ಊಹಿಸ್ಕೊಂಡಂತೆ ಏನೂ ಇಲ್ಲ ಶರ್ಮಿಳಾ ಅಂತ ಸ್ವಾಮೀಜಿ ಬಾಲನ್ ಹೇಳ್ದ. ನಿಮ್ಮ ಸ್ವಾಮೀಜಿಗಳಿಗೆ ಹೇಗೆ ಸೇವೆ ಮಾಡಿಸ್ಕೊಳ್ಳೋದು ಅಭ್ಯಾಸ ಆಗಿಬಿಟ್ಟಿದೆ ಅಲ್ವಾ ಬಾಲನ್, ನನಗೆ ಗೊತ್ತು ಬಿಡು ಅಂದ್ಲು ಶರ್ಮಿಳಾ. ನಿನಗೆ ತಿಳಿಯದ ವಿಷಯಗಳು ಯಾವುದೂ ಇಲ್ಲ ಅಂದ್ಕೊಳ್ತೇನೆ ಶರ್ಮಿಳಾ ಅಂದಾಗ, ಅಷ್ಟೇನೂ ಇಲ್ಲ, ಯಾವುದೋ ಸ್ವಲ್ಪ ಗೊತ್ತು ಅಂದ್ಲು. ಸರಿ ಬಿಡು, ಊಟ ಸಿದ್ಧವಾಗಿದೆ, ಬಾ ಊಟ ಮಾಡೋಣ ಅಂದ್ಲು ಶರ್ಮಿಳಾ. ಹಾಂ ಬರ್ತಾ ಇದ್ದೇನೆ ಅನ್ನುತ್ತಾ ಶರ್ಟ್ ಹಾಕ್ಕೊಂಡು ಹೋಗೋಣ ಬಾ ಅಂದನು. ಡೈನಿಂಗ್ ಟೇಬಲ್ ಹತ್ರ ಬರ್ತಾ ಇದ್ದಂತೆಯೇ ಘಮಘಮಿಸುವ ವಾಸನೆ ಬರ್ತಾ ಇದೆ. ಏನೇನು ವೆರೈಟಿಗಳನ್ನು ಮಾಡಿಸಿದೀಯಾ ಶರ್ಮಿಳಾ ಅಂತ ಕೇಳಿದನು ಬಾಲನ್. ನಿನಗೆ ಇಷ್ಟವಾದವುಗಳನ್ನೆಲ್ಲ ಮಾಡಿಸಿದ್ದೀನಿ, ಕುಳಿತುಕೋ ಅಂತ ತಟ್ಟೆಯಲ್ಲಿ ಬಡಿಸ್ತಾ ಇದ್ಲು. ಸೌತೆಕಾಯಿ ಕೋಸಂಬರಿ, ಬೇಳೆ ಸಾಂಬಾರು, ಕಾಳು ಪಲ್ಯ, ಉಪ್ಪಿನಕಾಯಿ, ದೊಂಡೆಕಾಯಿ ಪಲ್ಯ, ಸಾಂಬಾರು, ಇವೆಲ್ಲವನ್ನು ನೋಡಿ ಶರ್ಮಿಳಾ, ಇವೆಲ್ಲ ನನಗೆ ಇಷ್ಟ ಅಂತ ನಿನಗೆ ಇನ್ನೂ ನೆನಪಿದೆಯಾ ಅಂತ ಕೇಳಿದನು ಬಾಲನ್. ಯಾವಾಗ ನಿನಗೆ ಏನೇ ಇಷ್ಟ ಅಂತ ಕೇಳಿದ್ರು ನೀನು ಇವುಗಳನ್ನೇ ಹೇಳ್ತಾ ಇದ್ದೆ ಅಲ್ವಾ, ಹಾಗಾಗಿ ನನಗೆ ಎಲ್ಲ ನೆನಪಿದೆ, ತಿನ್ನು ಅಂದ್ಲು. ಬಹಳ ವರ್ಷಗಳ ನಂತರ ನಮ್ಮ ಮನೆ ಊಟ ಮಾಡ್ತಾ ಇದ್ದೇನೆ ಅನ್ನುತ್ತಾ ಶರ್ಮಿಳಾ ಬಡಿಸ್ತಾ ಇದ್ದರೆ ಬಾಲನ್ ತಿಂತ, ನೀನು ಕೂತ್ಕೋ ಶರ್ಮಿಳಾ ಅಂದನು. ಪ್ರತಾಪ್ ಅವ್ರ ಮನೆಗೆ ಬಡಿಸಿ ನಾನು ತಿಂತೀನಿ, ನೀನು ತಿನ್ನು ಅಂದ್ಲು. ಗಂಡ ಊಟ ಮಾಡಿದ ಮೇಲೇ ನೀನು ಊಟ ಮಾಡ್ತೀಯಾ, ಸರಿ ನಿನ್ನಿಷ್ಟ ಅಂತ ಊಟ ಮುಗಿಸಿ, ಶರ್ಮಿಳಾ ಈ ದಿನ ನಿನ್ನ ಕೈಯಾರೆ ಬಡಿಸಿತು ನಮ್ಮ ಮನೆ ರೀತಿ ಊಟ ಆಗಿದ್ದರಿಂದ ತೃಪ್ತಿಯಾಗಿ ತಿಂದೆ ಅಂದ. ಅಯ್ಯೋ ಬಾಲನ್, ಪಾಯಸ ಇದೆ, ಆಗಲೇ ಎದ್ಬಿಟ್ಟಿಯಲ್ಲ ಅಂದ್ಲು. ಈಗ ಇನ್ನೇನು ತಿನ್ನಲು ಸಾಧ್ಯ ಇಲ್ಲ ಶರ್ಮಿಳಾ, ಸ್ವಲ್ಪ ಸಮಯ ಬಿಟ್ಟು ತಿಂತೀನಿ, ನಾನು ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಳ್ತೀನಿ, ನೀವು ಊಟ ಮಾಡಿ ಅಂತ ರೂಮಿಗೆ ಹೊರಟ. ಇತ್ತ ಅವನೇ ಬಂದು, ಏನಾಯಿತು ಜಾಹ್ನವಿ, ಅರ್ಜೆಂಟಾಗಿ ಬಾ ಅಂತ ಕಾಲ್ ಮಾಡಿದೆ ಅಂತ ಕೇಳಿದ್ಲು. ಏನೂ ಇಲ್ಲ ಬಿಡು, ನೀನು ಕೂತ್ಕೋ, ಕುಡಿಯಲು ನೀರು ತರ್ತೀನಿ ಅಂತ ತಂದ್ಲು. ಅಬ್ಬಾ, ನೀರು ಆಮೇಲೆ ಕುಡಿತೀನಿ, ಈಗ ವಿಷಯ ಏನು ಅಂತ ಹೇಳು, ಏನು ನಡೆದಿದೆ ಅಂತ ಆಗಿನಿಂದ ಟೆನ್ಷನಲ್ಲಿ ಸಾಯ್ತಾ ಇದ್ದೀನಿ ಅಂದ್ಲು ಅವನಿ. ಅಷ್ಟೊಂದು ಟೆನ್ಷನ್ ಪಡುವ ಕೆಲಸ ಏನಿಲ್ಲ, ಆರ್ಯನವರ ತಂದೆಗೆ ಆಕ್ಸಿಡೆಂಟ್ ಆಗಿದೆ ಅಂತೆ, ಆರ್ಯನವರು ತುಂಬ ಬೇಸರ ಪಡ್ತಾ ಹೋದರು, ಈಗ ಅವ್ರಿಗೆ ಹೇಗಿದೆಯೋ ಅಂತ ಟೆನ್ಷನ್ ಆಗ್ತಿದೆ ಕಣೆ ಅಷ್ಟೇ ಅಂದ್ಲು ಜಾಹ್ನವಿ. ಹೌದಾ, ಈಗ ಹೇಗಿದೆಯಂತೆ ಅಂತ ಕೇಳಿದ್ಲು ಅವನಿ. ಸಂಜೆ ಮನೆಗೆ ಕರ್ಕೊಂಡು ಬರ್ತಾರಂತೆ ಅಂತ ಹೇಳಿ ಹೋದರು ಕಣೆ, ಮನೆಗೆ ಕರ್ಕೊಂಡು ಬರ್ತಿದ್ದಾರೆ ಅಂದರೆ ಅಷ್ಟೊಂದು ಅಪಾಯ ಏನೂ ಇರೋದಿಲ್ಲ ಬಿಡು ಜಾನ್ವಿ, ನೀನು ಟೆನ್ಷನ್ ಮಾಡ್ಕೊಳ್ಬೇಡ ಅಂದ್ಲು ಅವನಿ. ಆರ್ಯನವರು ಬಹಳ ಬೇಸರದಿಂದ ಹೋಗ್ತಾಯಿದ್ರೆ ನನಗೆ ಬಹಳ ನೋವಾಯಿತು ಕಣೆ ಅವನಿ. ಏನೂ ಆಗಲ್ಲ ಬಿಡು ಜಾನ್ವಿ, ಆರ್ಯನವರಿಗೆ ಕಾಲ್ ಮಾಡಿ ಕೇಳಬಾರ್ದಾ ಅಂದ್ಲು ಅವನಿ. ಈ ಟೆನ್ಷನಲ್ಲಿ ಫೋನ್ ಮಾಡಬೇಕು ಅನ್ನೋ ವಿಷಯವನ್ನೇ ಮರ್ತ್ಬಿಟ್ಟೆ, ನನಗೆ ನೆನಪೇ ಬರಲಿಲ್ವೇ ಅಂತ ಫೋನ್ ತಗೊಂಡು ಆರ್ಯನ್ಗೆ ಕಾಲ್ ಮಾಡಿದ್ಲು. ಆರ್ಯನ್ ಫೋನ್ ಆನ್ ಮಾಡಿ, ಹೇಳಿ ಜಾಹ್ನವಿ ಅಂದ. ಮತ್ತೆ ಫೋನ್ ಮಾಡಿ ಕೇಳಿದ್ರಾ, ಹೇಗಿದ್ದಾರಂತೆ ನಿಮ್ಮ ತಂದೆ ಅಂತ ಕೇಳಿದ್ಲು ಜಾಹ್ನವಿ. ಈಗ ತಾನೇ ಕಾಲ್ ಮಾಡಿದೆ ಜಾಹ್ನವಿ, ಆರಾಮಾಗಿದ್ದಾರೆ ಅಂತ ಚಿಕ್ಕಮ್ಮ ಹೇಳಿದರು. ನೀವು ಊಟ ಮಾಡಿದ್ರಾ ಅಂದ್ಲು. ಇನ್ನೂ ಇಲ್ಲ ಜಾಹ್ನವಿ, ಸ್ವಲ್ಪ ಕೆಲಸ ಇದೆ, ಮುಗಿದ ಮೇಲೆ ತಿಂತೀನಿ ಅಂದ ಆರ್ಯ. ನೀನು ತಿಂದ್ಯಾ ಜಾನು ಅಂತ ಕೇಳಿದನು. ಅದೇ ಸಮಯದಲ್ಲಿ ವೈಶಾಲಿ ಕೂಡ ಆರ್ಯನ್ಗೆ ಕಾಲ್ ಮಾಡಿದ್ಲು. ಆರ್ಯನ್ ಫೋನ್ ಬ್ಯುಸಿ ಅಂತ ಬರ್ತಾ ಇರೋದನ್ನು ನೋಡಿ ಇವನಿಗೆ ವಾಟ್ಸಪ್ನಲ್ಲಿ ಆನ್ಲೈನಲ್ಲಿ ಇದ್ದನು, ಈಗ ಕಾಲ್ನಲ್ಲೂ ಬ್ಯುಸಿಯಾಗಿದ್ದಾನೆ, ನನ್ನ ಜೊತೆ ಬಿಟ್ಟು ಎಲ್ಲರ ಜೊತೆನೂ ಚೆನ್ನಾಗಿ ಮಾತಾಡ್ತಿದ್ದಾನೆ. ನಾನಿಲ್ಲಿ ಹಾಸ್ಪಿಟಲ್ನಲ್ಲಿ ಅವನ ಆಲೋಚನೆಗಳಲ್ಲಿ ಕಾಲ ಕಳೀತಾ ಇದ್ದರೆ ನಾನು ಹೇಗಿದ್ದೀನೋ ಅಂತ ಒಂದು ಬಾರಿನೂ ನೆನಪಾಗ್ತಿಲ್ವಾ ಆರ್ಯ, ನಿನಗೆ ನನ್ನ ನೆನಪಿಲ್ಲ ಸರಿ, ನಾನು ಫೋನ್ ಮಾಡಿದಾಗಲಾದರೂ ಹೇಗಿದೆಯಾ ವೈಶು, ಆಫೀಸ್ ಮುಗಿದ ಮೇಲೆ ಬರ್ತೇನೆ ಅಂತ ಹೇಳಿದರೆ ಏನಾಗ್ಬಿಡುತ್ತೆ ಅಂತ ಮನಸ್ಸಿನಲ್ಲಿ ಕೋಪದಿಂದ ಅಂದ್ಕೊಂಡ್ಳು. ಆರ್ಯನ್ ಜಾಹ್ನವಿ ಜೊತೆ ಮಾತನಾಡ್ತಾ ವೈಶಾಲಿಯ ಫೋನ್ ನೋಡಿ ಜಾಹ್ನವಿ ಹತ್ರ ಇದ್ದಾಗಲೂ ಒಂದು ಬಾರಿ ಮಾಡಿದ್ಲು,
ನಾನೇ ಮಾಡೋಣ ಅಂತ ಮರ್ತು ಹೋಗ್ಬಿಟ್ಟೆ. ಏನಾಯಿತು ಇಂದು 2 ಬಾರಿ ಫೋನ್ ಮಾಡಿದ್ದಾಳೆ ಅಂತ ಆಲೋಚಿಸ್ತಾ ಜಾಹ್ನವಿ ಜೊತೆ ನಾನು ಊಟ ಮಾಡ್ತೀನಿ, ನೀನು ಕೂಡ ಊಟ ಮಾಡು ಅಂತ ಹೇಳಿ ಫೋನ್ ಇಟ್ಟ ಆರ್ಯ. ನಂತರ ವೈಶಾಲಿಗೆ ಕಾಲ್ ಮಾಡಿದನು. ವೈಶಾಲಿ ಹೆಚ್ಚಾಗಿ ಆಲೋಚಿಸಿದ ಕಾರಣ ಅವಳಿಗೆ ತಲೆನೋವು ಹೆಚ್ಚಾಯಿತು. 2 ಕೈಗಳಿಂದ ತಲೆನ ಹಿಡ್ಕೊಂಡು ಕಿರ್ಚಾಡ್ತಾ ಇದ್ದರೆ ಹೊರಗಡೆ ಹೋಗಿದ್ದ ಜ್ಯೋತಿ ಒಳಗಡೆ ಬರ್ತಾ ವೈಶಾಲಿಯನ್ನು ನೋಡಿ ಭಯದಿಂದ ಓಡ್ ಬಂದು, ವೈಶಾಲಿ ಏನಾಯಿತು ಅಂತ ಕೇಳಿದ್ಲು. ತಲೆ ತುಂಬ ನೋವಾಗ್ತಿದೆ, ತಲೆ ಸಿಡ್ದು ಹೋಗ್ತಿದೆ ಕಣೆ, ನಾನು ಈ ನೋವನ್ನ ತಡ್ಕೊಳ್ಳಲು ಸಾಧ್ಯನೇ ಇಲ್ಲ, ನಾನು ಸತ್ತು ಹೋಗಿಬಿಡ್ತೇನೆ ಅಂತ ಕಿರ್ಚ್ತಾ ಇದ್ದರೆ ಆರ್ಯನ್ ಕಾಲ್ ಮಾಡಿದ. ವೈಶಾಲಿಯ ಫೋನ್ ರಿಂಗ್ ಆಗೋದು ನೋಡಿ ಜ್ಯೋತಿ ಫೋನ್ನ ತಗೊಂಡು ನೋಡಿ ಆರ್ಯನ್ ಅಂತ ತಿಳಿದಿದ್ದಂತೆಯೇ ಫೋನ್ ಆನ್ ಮಾಡಿ ಆರ್ಯನ್ ಅಂತ ಗಾಬರಿಯಿಂದ ಕರೆದ್ಲು. ಏನಾಯಿತು ಜ್ಯೋತಿ, ಯಾಕೆ ಅಷ್ಟೊಂದು ಗಾಬರಿ ಪಡ್ತಾ ಇದೀಯಾ ಅಂತ ಕೇಳಿದನು ಆರ್ಯ. ಫೋನ್ನಲ್ಲಿ ವೈಶಾಲಿಯ ಕಿರ್ಚಾಟ ಕೇಳಿಸ್ತಾ ಇದೆ. ಈ ನೋವನ್ನು ನಾನು ತಡ್ಕೊಳ್ಳಾರೆ, ನನ್ನನ್ನು ಕೊಂದುಬಿಡಿ ಅನ್ನೋ ಕೂಗು ಕೇಳಿಸ್ತು ಆರ್ಯನ್ಗೆ. ಜ್ಯೋತಿ, ವೈಶಾಲಿಗೆ ಮತ್ತೆ ತಲೆನೋವು ಬಂತಾ? ಹೌದು ಆರ್ಯನ್, ಅವಳ ನೋವು ನೋಡ್ತಾ ಇದ್ರೆ ನನಗೆ ಸಂಕಟವಾಗ್ತಿದೆ ಅಂದ್ಲು. ಒಂದು ಬಾರಿ ವೈಶಾಲಿಗೆ ಫೋನ್ ಕೊಡು ಅಂದನು ಆರ್ಯ. ಅವಳು ಈಗ ಮಾತನಾಡುವ ಸ್ಥಿತಿಯಲ್ಲಿಲ್ಲ ಆರ್ಯನ್ ಅಂದ್ಲು ಜ್ಯೋತಿ. ಒಂದು ಬಾರಿ ಕೇಳು, ಮಾತನಾಡ್ತಾಳೋ ಏನೋ ನೋಡು ಅಂದ. ವೈಶು, ಆರ್ಯನ್ ಕಾಲ್ ಮಾಡಿದ್ದಾನೆ, ಮಾತಾಡ್ತೀಯಾ ಅಂತ ಕೇಳಿದ್ಲು ಜ್ಯೋತಿ. ವೈಶಾಲಿ ನೋವಿನಿಂದ ಹಾ ಅಂದ್ಲು. ಜ್ಯೋತಿ ಫೋನ್ಗೆ ಕೈ ಕೊಟ್ಲು. ಆರ್ಯ, ನಾನು ಈ ನೋವನ್ನ ತಡ್ಕೊಳ್ಳಲು ಆಗ್ತಿಲ್ಲ, ಡಾಕ್ಟರ್ಗಳಿಗೆ ನೀನಾದರೂ ಹೇಳಿ ನನಗೆ ಈ ನೋವಿನಿಂದ ಮುಕ್ತಿ ಕೊಡಿಸು ಅಂತ ಅಳ್ತಾ ಹೇಳಿದ್ಲು. ವೈಶಾಲಿ ಹಾಗೆ ನೋವು ಪಡ್ತಾ ಇದ್ರೆ ಆರ್ಯನ್ ತಡ್ಕೊಳ್ಳಾಗಲಿಲ್ಲ. ವೈಶು, ನಾನು ಒಂದು 15 ನಿಮಿಷದಲ್ಲಿ ನಿನ್ನ ಮುಂದೆ ಇರ್ತೀನಿ ಅಂತ ಫೋನಿಟ್ಟು ತಟಪಟ ಅಂತ ಹೊರಟ. ಹೊರಗಡೆ ಬಂದವನು ಜಾಹ್ನವಿ ಆರ್ಯನ್ ಜೊತೆ ಮಾತನಾಡಿದ ಮೇಲೆ ಮನಸ್ಸು ಸ್ವಲ್ಪ ಸಮಾಧಾನವಾಯಿತು. ಜಾಹ್ನವಿ ಅವರು ಆರಾಮಾಗಿದ್ದಾರಂತೆ ಬಿಡು ಅಂತ ಹೇಳಿ, ಸರಿ ಈಗೋ ಊಟ ಮಾಡು ಅಂತ ತಟ್ಟೆಯಲ್ಲಿ ಅವನಿ ಊಟವನ್ನು ಹಾಕ್ಕೊಂಡು ಬಂದಳು. ನೀನು ಕೂಡ ಬಾ ಊಟ ಮಾಡು ಅಂದ್ಲು. ಜಾಹ್ನವಿ, ನಾನು ಊಟ ಮಾಡದೆ ಹೇಗಿರ್ತೀನಿ ಹೇಳು ಅಂತ ಅವನಿ ಕೂಡ ಅನ್ನ ಬಡಿಸ್ಕೊಂಡು ತಿಂತ ಮಾತನಾಡ್ತಾಯಿದ್ರು. ಪಕ್ಕದ ಮನೆಯ ಅಜ್ಜಿ ಜಾಹ್ನವಿ ಅನ್ನುತ್ತಾ ಬಂದರು ಮನೆಗೆ. ಅಜ್ಜಿ ಬನ್ನಿ, ಊಟ ಮಾಡಿದ್ರಾ ಅಂತ ಕೇಳಿದ್ಲು ಜಾಹ್ನವಿ. ಈಗಲೇ ತಿಂದೆ ಜಾಹ್ನವಿ, ನಿನ್ನ ಹತ್ರ ಒಂದು ಕೆಲಸ ಇತ್ತಮ್ಮ. ಏನಂತ ಹೇಳಜ್ಜಿ, ಮಾಡ್ತೀನಿ ಅಂತ ಕೇಳಿದ್ಲು. ಏನೂ ಇಲ್ಲ ಜಾಹ್ನವಿ, ಮೊನ್ನೆ ಹುಷಾರಿಲ್ಲ ಅಂತ ಹಾಸ್ಪಿಟಲ್ಗೆ ಹೋಗಿ ತೋರಿಸಿಕೊಂಡು ಬಂದಿದ್ವು ಅಲ್ವಾ, ಅವರು ಇವತ್ತು ಕೂಡ ಒಂದು ಬಾರಿ ಬರಲು ಹೇಳಿದ್ದಾರೆ. ನೀ ನನ್ನ ಜೊತೆಗೆ ಬರ್ತೀಯಾ, ಹೋಗಿ ಬರೋಣ ಅಂತ ಕೇಳಿದರು. ಹಾಗೇನಾ, ಸರಿ ಅಜ್ಜಿ ಹೋಗೋಣ, ಊಟ ಮಾಡ್ಕೊಂಡು ಹೋಗೋಣ, ಕೂತ್ಕೊಳ್ಳಿ ಅಂದ್ಲು ಜಾಹ್ನವಿ. ಅವನಿಯನ್ನು ನೋಡಿ ಚೆನ್ನಾಗಿದೆಯಾ ಅವನಿ ಅಂತ ಕೇಳಿದರು ಅಜ್ಜಿ. ಹೌದು ಅಜ್ಜಿ, ನಾನು ಚೆನ್ನಾಗಿದ್ದೀನಿ ಅಂದ್ಲು ಜಾಹ್ನವಿ. ನಂತರ ಜಾಹ್ನವಿ ಊಟ ಮುಗಿಸಿ ರೆಡಿಯಾಗಿ ಬಂದವಳು ಅವನಿ, ನೀನು ಸ್ವಲ್ಪ ಹೊತ್ತು ಮಲ್ಕೋ, ನಾನು ಅಜ್ಜಿಯನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಅಜ್ಜಿಯನ್ನು ಕರ್ಕೊಂಡು ಆಟೋದಲ್ಲಿ ಹಾಸ್ಪಿಟಲ್ಗೆ ಹೋದರು. ವೈಶಾಲಿ ಹಾಗೆ ನೋವು ಪಡ್ತಾ ಇದ್ದರೆ ಆರ್ಯನ್ಗೆ ತಡ್ಕೊಳ್ಳಲು ಆಗಲಿಲ್ಲ. ಎಷ್ಟೇ ಆದರೂ ಅವಳ ಮೊದಲಿನ ಪ್ರೀತಿಸಿದ ಹುಡುಗಿನೇ ಅಲ್ವಾ. ಕಾರ್ನಲ್ಲಿ ವೇಗವಾಗಿ ಹಾಸ್ಪಿಟಲ್ ಹತ್ತಿರ ಬಂದು ಕಾರ್ ನಿಲ್ಲಿಸಿ ವೈಶಾಲಿ ಇರುವ ರೂಮ್ ಹತ್ರ ಬರೋ ಅಷ್ಟರಲ್ಲಿ ಸಿಸ್ಟರ್ಗಳು ಅತ್ತೈತ ಗಾಬರಿಯಿಂದ ಓಡಾಡ್ತಾಯಿದ್ರು. ಅವರನ್ನು ಹಾಗೆ ನೋಡ್ತಾ ಇದ್ದಂತೆಯೇ ಆರ್ಯನ್ಗೆ ಭಯ ಆಗಿ, ವೈಶಾಲಿ ಈಗ ಹೇಗಿದ್ದಾಳೆ ಅಂತ ಕೇಳ್ದ. ಆದರೆ ಆ ನರ್ಸ್ ಏನೂ ಹೇಳದೆ ಒಳಗಡೆ ಹೋದರು. ಒಳಗಡೆ ಜ್ಯೋತಿ ಕುಳಿತು ಸಂಕಟ ಪಡ್ತಾ ಇದ್ರೆ ಜ್ಯೋತಿ ಹತ್ರ ಹೋಗಿ ಜ್ಯೋತಿ ಅಂತ ಕರೆದ ಆರ್ಯ. ಆರ್ಯನನ್ನು ನೋಡಿ, ಯಾಕೆ ಬಂದೆ, ಅವಳು ಸತ್ತಿದ್ದಾಳೋ ಅಥವಾ ಬದುಕಿದ್ದಾಳೋ ಅಂತ ನೋಡಲು ಬಂದ್ಯಾ ಅಂತ ಕೋಪದಿಂದ ಅಂದ್ಲು ಜ್ಯೋತಿ. ಜ್ಯೋತಿ, ನಾನು ಏನು ಮಾಡಿದೆ ಈಗ ಅಂದನು ಆರ್ಯನ್. ವೈಶಾಲಿಯ ಪರಿಸ್ಥಿತಿ ಏನು ಅಂತ ನಿನಗೆ ಗೊತ್ತು ತಾನೇ, ಗೊತ್ತಿದ್ದು ಯಾಕೆ ವೈಶಾಲಿ ವಿಷಯದಲ್ಲಿ ಇಷ್ಟೊಂದು ನಿರ್ಲಕ್ಷ್ಯವಾಗಿದೆಯಾ ಆರ್ಯನ್? ಜ್ಯೋತಿ, ಏನು ಮಾತಾಡ್ತಿದ್ದೀಯಾ ನೀನು? ನಾನು ವೈಶು ಬಗ್ಗೆ ನಿರ್ಲಕ್ಷ್ಯವಾಗಿದ್ದೀನ? ನಾನು ಹಾಗೆ ಇರುವವನಾಗಿದ್ದರೆ ಬೆಳಗ್ಗೆ ಸಂಜೆ ನಾನು ಎಲ್ಲ ಕೆಲಸಗಳನ್ನು ಬಿಟ್ಟು ಯಾಕೆ ಬರ್ತಿದ್ದೆ ಹೇಳು? ನೀನು ಬರಲಿಲ್ಲ ಅಂತ ನಾನು ಹೇಳ್ತಿಲ್ಲ ಆರ್ಯನ್. ನಿನಗೆ ಫೋನ್ ಮಾಡಿದಾಗ ಫೋನ್ ಎತ್ತಿ ಏನಾಯಿತು ವೈಶು ಅಂತ ಒಂದು ಮಾತು ಕೇಳಿದರೆ ಈಗ ಅವಳು ಇಷ್ಟೊಂದು ಸಂಕಟ ಪಡ್ತಾ ಇರಲಿಲ್ಲ ಅಲ್ವಾ? ನೀನು ಫೋನ್ ಎತ್ತೋದಿಲ್ಲ ಅಂತ ಸಂಕಟ ಪಡ್ತಾ ಇರುವಾಗಲೇ ಅವಳಿಗೆ ತಲೆನೋವು ಶುರುವಾಗಿದೆ. ಅದನ್ನು ತಡ್ಕೊಳ್ಳಾಗದೆ ಪ್ರಜ್ಞೆ ತಪ್ಪಿದ್ಲು. ಡಾಕ್ಟರ್ಗಳು ಬಂದು ನೋಡಿ ಹೆಚ್ಚಾಗಿ ಆಲೋಚನೆ ಮಾಡಲು ಬಿಡಬೇಡಿ
ಅಂತ ಹೇಳಿದ್ವು ಅಲ್ವಾ. ನಾವು ಹೇಳಿದ ಮಾತು ಕೇಳದೇ ಇದ್ಮೇಲೆ ನೀವು ಇನ್ನು ಇಲ್ಲಿ ಯಾಕಿರಬೇಕು, ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗಬಹುದು ಅಂತ ಹೇಳಿದರು. ಏನಿದ್ರು ನಾವು ಹೇಳಿದ ಹಾಗೆ ಕೇಳಿದರೆ ಮಾತ್ರ ಯಾವ ಟ್ರೀಟ್ಮೆಂಟ್ ಆದರೂ ಮಾಡಬಲ್ಲೆವು. ಕೇಳ್ತಾ ಇದ್ದರೆ ನಾವು ಮಾಡೋದು ಕೂಡ ವೇಸ್ಟ್ ಅಂದರು ಜ್ಯೋತಿ. ಅವಳು ಮಾಡಿದಾಗ ಕೆಲಸದಲ್ಲಿದ್ದೆ, ಅದಕ್ಕೆ ಕಾಲ್ ಪಿಕ್ ಮಾಡಲಿಲ್ಲ. ಏನು ಆರ್ಯನ್, ಯಾರ್ದು ತಪ್ಪು ಯಾರದು ಸರಿ ನನಗೆ ತಿಳಿತಾ ಇಲ್ಲ. ಇತ್ತ ನೋಡಿದರೆ ನೀನು ಮಾಡಬೇಕಾಗಿದ್ದನ್ನೆಲ್ಲ ಮಾಡ್ತಾನೇ ಇದೀಯ. ಆದರೆ ವೈಶಾಲಿ ಮಾತ್ರ ತಾನು ಇರುವ ಅಷ್ಟು ದಿನ ನಿನ್ನ ಜೊತೆ ಇರಬೇಕು ಅಂತ ಆಸೆ ಪಡ್ತಾ ಇದ್ದಾಳೆ. ನೀನು ಇಲ್ಲಿಗೆ ಬಂದು ಇರುವಷ್ಟು ಹೊತ್ತು ತುಂಬ ಚೆನ್ನಾಗೇ ಇರ್ತಾಳೆ ಆರ್ಯ. ನೀನು ಹೋಗ್ತಾ ಇದ್ದಂತೆಯೇ ಯಾವುದೋ ಏನೋ ಕಳ್ಕೊಂಡವಳಂತೆ ಕುಳಿತುಬಿಡ್ತಾಳೆ. ಅವಳನ್ನು ನೋಡಿದರೆ ನನ್ನ ಮನಸ್ಸು ಕರಗಿ ಹೋಗುತ್ತದೆ. ಇಷ್ಟು ಸಣ್ಣ ವಯಸ್ಸಿನಲ್ಲಿ ಇಂತಹ ಕಾಯಿಲೆ ಕೊಟ್ಟ ಅವಳಿಗೆ ಯಾವುದೇ ಸಂತೋಷ ಇಲ್ಲದಂತೆ ಮಾಡಿದ್ದಾನೆ ಆ ದೇವರು. ಆ ದೇವರ ಮೇಲೆ ನನಗೆ ಕೋಪ ಬರ್ತಿದೆ. ಡಾಕ್ಟರ್ಗಳು ಹೊರಗಡೆ ಬಂದು ಆರ್ಯನನ್ನು ನೋಡಿ ಹತ್ತಿರ ಬಂದು, ಏನಿದು ಆರ್ಯನ್ ಅವರೇ, ಅವಳು ಎಂತಹ ಪರಿಸ್ಥಿತಿಯಲ್ಲಿ ಇದ್ದಾಳೆ ಅಂತ ನಿಮಗೆ ತಿಳಿದಿದ್ರು ಕೂಡ ನೀವು ಇಷ್ಟು ನೆಗ್ಲೆಕ್ಟ್ ಆಗಿ ಹೇಗಿದ್ದೀರಿ ಅಂದರು. ಏನಾಯಿತು ಡಾಕ್ಟರ್, ಅವಳಿಗೆ ಈಗ ಹೇಗಿದೆ ಅಂತ ಕೇಳಿದನು ಆರ್ಯ. ಈಗ ಅವಳಿಗೆ ಪರವಾಗಿಲ್ಲ, ಆದರೆ ಮತ್ತೆ ಹೀಗೇ ನಡೆದರೆ ಅವಳು ಕೋಮಾಕ್ಕೆ ಹೋಗ್ತಾಳೆ ಅಥವಾ ಪ್ರಾಣ ಕೂಡ ಹೋಗಬಹುದು ಅಂತ ಹೇಳಿದರು ಡಾಕ್ಟರ್. ನಾನು ಅವಳನ್ನು ಜಾಗರೂಕತೆಯಿಂದನೇ ನೋಡ್ಕೊಳ್ತಾ ಇದ್ದೇನೆ ಡಾಕ್ಟರ್. ನೀವು ನೋಡ್ಕೊಳ್ತಾ ಇದ್ದರೂ ಅವಳು ಯಾವುದೋ ವಿಷಯದಲ್ಲಿ ಸಂಕಟ ಪಡ್ತಿದ್ದಾಳೆ ಆರ್ಯ ಅವರೇ. ಅವಳ ಸಂಕಟಕ್ಕೆ ಕಾರಣ ಏನು ಅಂತ ತಿಳ್ಕೊ ಆರ್ಯನ್. ಸಾಧ್ಯ ಆದರೆ ಅದನ್ನು ಸಾಲ್ವ್ ಮಾಡಲು ಪ್ರಯತ್ನಿಸು ಅಂದರು. ಸರಿ ಡಾಕ್ಟರ್, ಅವಳನ್ನು ನೋಡಬಹುದಾ ಅಂತ ಕೇಳಿದನು. ಈಗ ಪ್ರಜ್ಞೆಯಲ್ಲಿ ಇಲ್ಲ, ಸ್ವಲ್ಪ ಸಮಯ ಬಿಟ್ಟು ಹೋಗಿ ನೋಡಿ ಅಂತ ಹೇಳಿ ಡಾಕ್ಟರ್ ಹೋದರು. ಜ್ಯೋತಿ ಬಂದು, ಆರ್ಯನ್, ಅವಳನ್ನು ಕೆಲವು ದಿನ ನಿನ್ನ ಜೊತೆಯಲ್ಲೇ ಕರ್ಕೊಂಡು ಹೋಗಬಾರ್ದಾ? ಅವಳಿಗೆ ನಿನ್ನ ಜೊತೆ ಇದ್ದೇನೆ ಅನ್ನುವ ತೃಪ್ತಿ ಇರುತ್ತೆ. ಜ್ಯೋತಿ, ಎಲ್ಲಿ ಕರ್ಕೊಂಡು ಹೋಗಲಿ, ಹೇಗೆ ಕರ್ಕೊಂಡು ಹೋಗಲಿ? ಮನೆಗೆ ಕರ್ಕೊಂಡು ಹೋದರೆ ಯಾರು ಅಂತ ಕೇಳ್ತಾರೆ. ಈ ವಿಷಯ ಜಾಹ್ನವಿಗೆ ತಿಳಿದರೆ ತಾಳಿ ಕಟ್ಟಿದ ಅವಳನ್ನು ಮನೆಗೆ ಕರ್ಕೊಂಡು ಹೋಗದೆ ಪ್ರೀತಿಸಿದ ಹುಡುಗಿಯನ್ನು ಮನೆಗೆ ಕರ್ಕೊಂಡು ಬಂದಿದ್ದಾನೆ ಅಂತ ತಿಳಿದರೆ ಜಾಹ್ನವಿ ಇಷ್ಟು ಸಂಕಟ ಪಡ್ತಾಳೆ ಗೊತ್ತಾ? ಅವಳನ್ನು ಹೀಗೇ ಬಿಟ್ಟರೆ 6 ತಿಂಗಳಲ್ಲಿ ಹೋಗಬೇಕಾದ ಪ್ರಾಣ ಒಂದೇ ತಿಂಗಳಲ್ಲಿ ಹೋಗುತ್ತೆ ಆರ್ಯನ್. ನಾನು ಹೇಳಬೇಕಾಗಿದ್ದನ್ನು ನಾ ಹೇಳಿದ್ದೀನಿ, ಇದಾದಮೇಲೆ ನಿನ್ನಿಷ್ಟ ಅಂತ ಜ್ಯೋತಿ ಅಲ್ಲಿಂದ ಹೊರಟು ಹೋದಳು. ಆರ್ಯನ್ ಅಲ್ಲಿನ ಕುರ್ಚಿಯ ಮೇಲೆ ಕೂತ್ಕೊಂಡು ಇಂತಹ ಪರಿಸ್ಥಿತಿ ನನ್ನ ಯಾವ ಶತ್ರುಗೂ ಬರಬಾರ್ದು ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಕುಳಿತಿದ್ದ. ಇತ್ತ ಜಾಹ್ನವಿ ಅಜ್ಜಿಯನ್ನು ಕರ್ಕೊಂಡು ಆಸ್ಪತ್ರೆ ಹತ್ರ ಬಂದು ಆಟೋ ಇಳಿದು, ಅಜ್ಜಿ ನಾನು ದುಡ್ಡು ಕೊಟ್ಟು ಬರ್ತೀನಿ ನಡೀರಿ ಅಂದ್ಲು. ಆಟೋದವನಿಗೆ ಹಣ ನೀಡಿ ಅಜ್ಜಿಯ ಹಿಂದೆ ಬರ್ತಾ, ಆ ದಿನ ಆರ್ಯನ್ ಅವರನ್ನು ಇಲ್ಲೇ ನೋಡಿದ್ದೆ, ಆಸ್ಪತ್ರೆಗೆ ಯಾಕೆ ಬಂದಿದ್ರು ಅಂತ ಇದುವರೆಗೂ ಹೇಳಲೇ ಇಲ್ಲ. ಆರ್ಯನ್ ಬಗ್ಗೆ ಆಲೋಚಿಸ್ತಾ ಒಳಗಡೆ ಹೋದ್ಲು. ಇತ್ತ ಶಿವಾನಿ ಹೊರಗೆ ನಿಂತು ನೋಡ್ತಾ ಇದ್ದಾಳೆ. ಒಳಗಡೆ ಬೈಕ್ ಬರ್ತಾ ಇರೋದು ಕಂಡಿತು. ಶಿವಾನಿ ಯಾರಪ್ಪ ಅಂತ ನೋಡಿದರೆ ರಮೇಶ್ ಬರೋದನ್ನು ನೋಡ್ತಾ ಇದ್ದಂತೆಯೇ ಶಿವಾನಿಗೆ ಆ ದಿನ ಹೋಟೆಲ್ನಲ್ಲಿ ನಡೆದಿದ್ದು ನೆನಪಿಗೆ ಬಂತು. ಅವನ ಕೆನ್ನೆಯನ್ನು ಪಟಪಟನೆ ಬಾರಿಸಬೇಕು ಅನ್ನಿಸ್ತು, ಅಷ್ಟು ಕೋಪ ಬಂತು ಅವಳಿಗೆ. ಆದರೆ ಸಮಾಧಾನ ಮಾಡಿಕೊಂಡು ಹಾಗೇ ನಿಂತಿದ್ದಾಳೆ. ಶಿವಾನಿ ಹೊರಗೆ ನಿಂತಿರೋದನ್ನು ನೋಡಿ ಇವಳು ಇಲ್ಲಿದ್ದಾಳಾ, ಅದಕ್ಕೆ ಫೋನ್ ಆಫ್ ಇದೆಯೋ ಆನ್ ಇದೆಯೋ ಅಂತ ಅವಳು ನೋಡ್ಕೊಂಡಿಲ್ಲ ಅನಿಸುತ್ತೆ ಅಂತ ಶಿವಾನಿ ಹತ್ರ ಬಂದು, ಚೆನ್ನಾಗಿದೆಯಾ ಶಿವಾನಿ ಅಂತ ಕೇಳಿದನು ರಮೇಶ್. ಇಲ್ಲಿವರೆಗೆ ಚೆನ್ನಾಗೇ ಇದ್ದೆ, ಈಗ ನೀನು ಬಂದಿಯಲ್ಲ ಇನ್ನೇನು ಚೆನ್ನಾಗಿರ್ತೀನಿ ಅಂದ್ಲು. ಹಿಂದೆ ನೋಡಿದಾಗ ಬಾಯಿಂದ ಮಾತುಗಳೇ ಬರ್ತಿರ್ಲಿಲ್ಲ, ಈಗ ತಡವಿರಿಸದೆ ಚೆನ್ನಾಗೇ ಮಾತಾಡ್ತಿದೆಯಲ್ಲ. ಇದೆಲ್ಲ ಆ ದಿನ ಹೋಟೆಲ್ನಲ್ಲಿ ನನ್ನನ್ನು ಹೊಡೆದವರನ್ನು ನೋಡಿ ಬಂದ ಧೈರ್ಯ ತಾನೇ? ಅಷ್ಟಕ್ಕೂ ಅವರು ಹೇಗಿದ್ದಾರೆ ಅಂತ ಕೇಳಿದ್ದನು. ಪರವಾಗಿಲ್ಲ, ಚೆನ್ನಾಗಿಯೇ ಗೆಸ್ ಮಾಡಿದೀಯಾ, ಅವರು ತುಂಬ ಚೆನ್ನಾಗಿದ್ದಾರೆ. ಈಗ ತಾನೇ ಫೋನ್ ಮಾಡಿ ಮಾತನಾಡಿದೆ. ಹೌದು, ಅವರು ಹೊಡೆದ ಏಟ್ಗಳು ನಿಂಗೆ ಹೇಗಿವೆ, ಕಡಿಮೆ ಆಯಿತಾ ಇಲ್ವಾ ಅಂತ ಕೇಳಿದ್ಲು. ಅವರ ಜೊತೆ ಮಾತನಾಡಿದೆ ಅಂದ ಕೂಡಲೇ ರಮೇಶ್ಗೆ ಕೋಪ ಬಂತು. ನಿನಗೆ ತುಂಬ ವ್ಯಂಗ್ಯ ಹೆಚ್ಚಾಗಿಬಿಟ್ಟಿದೆ. ನಿನ್ನ ಸಂಗತಿನ ಮತ್ತು ಅವರ ಸಂಗತಿನ ಈ ಬಾರಿ ಅವರು ಕಂಡಾಗ ಹೇಳ್ತೀನಿ ಅಂದನು. ಯಾಕೆ ಮತ್ತೆ ಏಟು ತಿನ್ಲಿಕ್ಕಾ ಅಂತ ನಕ್ಕಳು ಶಿವಾನಿ. ಏ ಶಿವಾನಿ ಅನ್ನುತ್ತಾ ಹತ್ತಿರ ಬಂದು ಗಂಟಲು ಹಿಡಿಯಲು ಹೋದ. ಅಷ್ಟೇ, ಶಿವಾನಿ ಕಣ್ಣು ಕೆಂಪು ಮಾಡಿಕೊಂಡು ನೋಡಿದ್ಲು. ರಮೇಶ್ ಭಯದಿಂದ 2 ಅಡಿ ಹಿಂದೆ ಹೋದ. ನನ್ನ ಮೈ ಮೇಲೆ ಕೈ ಬಿತ್ತೋ, ಆ ಕೈಯನ್ನು ಮುರಿದು ಹಾಕ್ತೇನೆ ಜಾಗ್ರತೆ
ಅಂತ ಸೀರಿಯಸ್ ಆಗಿ ಅಂದ್ಲು. ಯಾವಾಗಲೂ ಭಯ ಪಡ್ತಾ ಇದ್ದ ಶಿವಾನಿ ಇಷ್ಟು ಧೈರ್ಯವಾಗಿ ಮಾತನಾಡ್ತಾ ಇರೋದನ್ನು ನೋಡಿ ರಮೇಶ್ಗೆ ಆಶ್ಚರ್ಯ ಆಯಿತು. ನೀನು ಯಾರನ್ನ ನಂಬ್ಕೊಂಡು ಇಷ್ಟು ಧೈರ್ಯವಾಗಿ ಮಾತಾಡ್ತಿದೀಯೋ ನನಗೆ ಗೊತ್ತು. ಅವರು ಮೊದಲು ಅವರು ಯಾರು ಅಂತ ತಿಳ್ಕೊಂಡು ಆಮೇಲೆ ನಿನ್ನ ಸಂಗತಿನ ನಾನು ನೋಡ್ಕೊಳ್ತೇನೆ ಅಂದ. ಅವ್ರು ಯಾರು ಅಂತ ನಿನಗೆ ತಿಳಿದ್ರೆ ನನಗೂ ಸ್ವಲ್ಪ ಹೇಳು. ಅವ್ರು ಯಾರು ಅಂತ ತಿಳಿಯದೆ ತಲೆ ಕೆಟ್ಟು ಹೋಗ್ತಿದೆ ಅಂದ್ಲು ಶಿವಾನಿ. ಹೇಗೆ ಬಂದೋ ಹಾಗೇ ವಾಪಸ್ ಹೋದ ರಮೇಶ್ ಹೋಗ್ತಾ ಇದ್ದಂತೆಯೇ ನನ್ನ ಮನೆಗೆ ಬಂದು ನನ್ನ ಮೇಲೇ ಕೈ ಎತ್ತಾನ. ಅವನಿಗೆ ಅಷ್ಟೊಂದು ಧೈರ್ಯ ಆ ಶರ್ಮಿಳಲಿಂದಲೇ ಬಂದಿದ್ದು. ಮೊದಲು ಅವಳ ಬಣ್ಣ ಬಯಲಾದರೆ ಹೊರತು ಈ ಮನೆಗೆ ಹಿಡಿದ ಶನಿ ಬಿಡೋದೇ ಇಲ್ಲ. ಆದರೆ ಹಾಗೆ ಮಾಡಬೇಕು ಅಂದರೆ ತುಂಬ ಸಮಯ ಬೇಕಾಗುತ್ತೆ. ಮೊದಲು ಜಾಹ್ನವಿ ಅತ್ತಿಗೆ ಮನೆಗೆ ಬಂದರೆ ಒಂದು ಸಮಸ್ಯೆ ತೀರಿ ಹೋಗಿಬಿಡುತ್ತೆ. ಜಾಹ್ನವಿ ನೆನಪಿಗೆ ಬರ್ತಾ ಇದ್ದಂತೆಯೇ ಒಂದು ಬಾರಿ ಅವಳ ಜೊತೆ ಮಾತಾಡೋಣ ಅಂತ ಒಳಗಡೆ ಹೋದ್ಲು. ಇತ್ತ ವೈಶಾಲಿ ಪ್ರಜ್ಞೆಗೆ ಬಂದು ಆರ್ಯ ಅಂತ ಹಲುಪ್ತಾ ಇರೋದನ್ನು ನೋಡಿದ ನರ್ಸ್ ಹೊರಗಡೆ ಬಂದು ಆರ್ಯನ್ಗೆ ಹೇಳಿದರು. ಆರ್ಯನ್ ಒಳಗಡೆ ಹೋದ. ಆರ್ಯನ್ ಹಾಗೆ ಹೋದನು. ಜಾಹ್ನವಿ ಅಜ್ಜಿಯನ್ನು ಕರ್ಕೊಂಡು ಅದೇ ಫ್ಲೋರ್ಗೆ ಬಂದಳು. ಆರ್ಯನ್ ವೈಶಾಲಿ ಹತ್ರ ಹೋಗಿ ವೈಶು ಅಂತ ಕರೆದ. ವೈಶಾಲಿ ಕಣ್ತೆರೆದು ಆರ್ಯನನ್ನು ನೋಡಿ ಆರ್ಯ ಅಂತ ಕರೆದಳು. ಹೇಗಿದೆಯಾ ವೈಶು ಅಂತ ಕೇಳಿದನು ಆರ್ಯ. ನಾನು ಬದುಕಿದ್ದು ನಿನ್ನನ್ನು ತುಂಬ ಇಬ್ಬಂದಿಗೆ ಸಿಲುಕಿಸ್ತಾ ಇದ್ದೇನೆ ಅಲ್ವಾ ಆರ್ಯ ಅಂದ್ಲು. ಅದು ಯಾವ ಮಾತು ವೈಶು ಅನ್ನುತ್ತಾ ಪಕ್ಕದಲ್ಲಿ ಕುಳಿತುಕೊಂಡ. ನಾನು ಹೇಳ್ತಾ ಇರೋದು ನಿಜಾನೇ ತಾನೇ ಆರ್ಯ ಅಂದ್ಲು. ಏನೂ ನಿಜ ಅಲ್ಲ, ಅಂತಹದ್ದೇನೂ ಇಲ್ಲ. ಕಣ್ಣು ಮುಚ್ಕೊಂಡು ಪ್ರಶಾಂತವಾಗಿ ನೀನು ಮಲಗು, ನಾನು ನಿನ್ನ ಪಕ್ಕದಲ್ಲೇ ಇರ್ತೀನಿ ಅಂದನು ಆರ್ಯ. ನಾನು ಕಣ್ಣು ಮುಚ್ಚಿದ್ರೆ ನೀನು ಹೊರಟು ಹೋಗ್ತೀಯಾ ಆರ್ಯ? ನಾನು ಕಣ್ಣು ಮುಚ್ಚಲ್ಲ, ನಿನ್ನನ್ನು ನಾನು ಕಣ್ಣುಗಳಿಂದ ಹೀಗೇನೆ ನೋಡ್ತಾ ಇರ್ತೀನಿ ಅಂದ್ಲು ವೈಶು. ಈ ಕತೆ ಮುಂದುವರಿಯೋದು. ಈ ಕತೆ ತುಂಬ ಕುತೂಹಲಕಾರಿಯಾಗಿದೆ ಅಲ್ವಾ? ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಧನ್ಯವಾದಗಳು.